ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸುಸ್ವಾಗತ. ಒಂದು ಭರ್ಜರಿ ಗುಡ್ ನ್ಯೂಸ್, ಒಂದು ಭರ್ಜರಿ ಬ್ಯಾಡ್ ನ್ಯೂಸ್ ಪ್ರಕಟ ಮಾಡಿದ್ದಾರೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೇನ್ ಥಿಂಗ್ 5 BE ಕೋರ್ಸಸ್ಗಳಿಗೆ 5 BE ನಿಮಗೆ ಬಂದ್ಬಿಟ್ಟು ಶೇಕಡ 50% ಶುಲ್ಕ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಾನು ಈ ಹಿಂದೆ ಕೂಡ ಮಾಹಿತಿ ಕೊಟ್ಟಿದ್ದೆ. ಸರ್ಕಾರ ಹೊಸ ಡಿಸಿಷನ್ ಕೂಡ ತೆಗೆದುಕೊಂಡಿದೆ. ಯಾವುದು ಲೆಸ್ ಡಿಮ್ಯಾಂಡ್ ಇದೆ, ವಿದ್ಯಾರ್ಥಿಗಳು ಯಾವುದಕ್ಕೆ ಆಸಕ್ತಿ ತೋರಿಸ್ತಲ್ಲ ಅದನ್ನ ಫೀಸ್ ಕೂಡ ರಿಡ್ಯೂಸ್ ಕೂಡ ಮಾಡ್ತಾರೆ ಅಂತ ಹಿಂದೆ ನಾನು ಮಾಹಿತಿ ಕೊಡ್ತಾ ಬಂದಿದ್ದೆ. ಅದನ್ನ ಈಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ರಾಜ್ಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಅದಕ್ಕೆ ರಿಲೇಟೆಡ್ ಆಗಿರೋದು IAS ಆಗಿರ್ಬೋದು, CS, EC ಅಂಡ್ AML ಡಾಟಾ ಸೈನ್ಸ್ ಆಗಿರ್ಬೋದು, ಅದಕ್ಕೆ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ. ಹಾಗಾಗಿ ಕೆಲವೊಂದು ಇಂಜಿನಿಯರಿಂಗ್ ಕೋರ್ಸಸ್ಗಳು ಬೇಡಿಕೆ ಕಳೆದುಕೊಳ್ತಾ ಇದೆ. ಆಯ್ತಾ, ಲಿಟ್ರಲಿ ಯಾರು ಕೂಡ ಅದನ್ನ ಮುಟ್ತಾನೂ ಇಲ್ಲ, ನಂಗೆ ಬೇಡ ಬೇಡ ಅಂತ ಇದ್ದಾರೆ. ಅಂತಹ 5 ವಿಷಯಗಳಿಗೆ ಏನ್ ಮಾಡಿದ್ದಾರೆ, ಶೇಕಡ 50% ಫೀಸ್ ರಿಡ್ಯೂಸ್ ಕೂಡ ಮಾಡಿದ್ದಾರೆ. ಅಂದ್ರೆ ಶೇಕಡ 50% ಫೀಸ್ ವಿನಾಯಿತಿ ಕೂಡ ಇರುತ್ತೆ. ಅದನ್ನ ಘೋಷಣೆ ಕೂಡ ಮಾಡಿದ್ರು, ಈಗ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ರಾಜ್ಯಪತ್ರದಲ್ಲಿ ಕೂಡ ಇದನ್ನ ಪ್ರಕಟಣೆ ಕೂಡ ಮಾಡಿದ್ದಾರೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅನುಮೋದಿತ ಪ್ರವೇಶಾತಿಯ ಶೇಕಡ 50% ಗಿಂತ ಕಡಿಮೆ ಪ್ರವೇಶಾತಿ ದಾಖಲಾಗಿರುತ್ತದೆ. ಅಂದ್ರೆ ಇದು ಗೌರ್ಮೆಂಟ್ ಕಾಲೇಜುಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಯಾವ ಕೋರ್ಸಸ್ಗಳಿಗೆ ಶೇಕಡ 50% ಗಿಂತ ಕಡಿಮೆ ಅಡ್ಮಿಷನ್ ಆಗ್ತಾ ಇದ್ದಾರೆ, ಅದಕ್ಕೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವೆಲ್ಲ ಕೋರ್ಸಸ್ಗಳಿಗೆ ಇರುತ್ತೆ ನೋಡೋದಾದ್ರೆ, ನೀವೇನಾದ್ರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಆಟೋಮೊಬೈಲ್ಸ್, ಟೆಕ್ಸ್ಟೈಲ್ ಟೆಕ್ನಾಲಜಿ, ಸಿವಿಲ್ ಟೆಕ್ನಾಲಜಿ ಕೋರ್ಸಸ್ಗಳಿಗೆ ನೀವೇನಾದ್ರು ಪ್ರವೇಶ ಪಡೆಯಬೇಕು ಅನ್ಕೊಂಡಿದ್ದಾರೆ ಅಂತವರಿಗೆ ಭರ್ಜರಿ ಗುಡ್ ನ್ಯೂಸ್. ಶೇಕಡ 50% ಫೀಸ್ ರಿಡ್ಯೂಸ್ ಕೂಡ ಇರುತ್ತೆ. ಎಲ್ಲರೂ ಕೂಡ 44,000 ಚಿಲ್ಲರೆ ಕಟ್ತಾರೆ ಸರ್ಕಾರಿ ಕಾಲೇಜುಗಳಲ್ಲಿ. ನೀವು ಬರೋಬರಿ 22,000 ಚಿಲ್ಲರೆ ಕಟ್ತೀರಾ. ಬರೋಬರಿ ನಿಮಗೆ ಶೇಕಡ 50% ಫೀಸ್ ಕೂಡ ರಿಡ್ಯೂಸ್ ಆಗ್ತಾ ಇದೆ. ಶೇಕಡ 50% ಫೀಸ್ ಕೂಡ ನಿಮಗೆ ವಿನಾಯಿತಿ ಮಾಡಿ ಘೋಷಣೆ ಕೂಡ ಮಾಡಿದ್ದಾರೆ. ಅಂದ್ರೆ ನೀವು ಕಟ್ಟೋ ಅಗತ್ಯತೆ ಇಲ್ಲ. ಒಂದು ಒಳ್ಳೆ ಗುಡ್ ಇನಿಷಿಯೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಕೂಡ ಅದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂಡ ಮಾರ್ಕೆಟ್ ಡೌನ್ ಆಗ್ತಾ ಇದೆ. CS ಬೇಕು ಅಂತ ಆಗ್ತಾ ಇದ್ದಾರೆ. ಅಲ್ಲೂ ಕೂಡ ಮಾರ್ಕೆಟ್ ಡೌನ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ರೀತಿ ಒಂದು ಒಳ್ಳೆ ಡಿಸಿಷನ್ ಕೂಡ ತೆಗೆದುಕೊಂಡಿದ್ದಾರೆ. ಇದು ಖಂಡಿತ ಸಹಾಯ ಆಗೇ ಆಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಈ ಬೆಂಚಸ್ಗಳಿಗೆ ಹೋಗ್ತಾ ಇದ್ರ, ಭರ್ಜರಿ ಗುಡ್ ನ್ಯೂಸ್. ಶೇಕಡ 50% ಫೀಸ್ ರಿಡ್ಯೂಸ್ ಕೂಡ ಆಗಿದೆ. ಆಯ್ತಾ, ಒಂದು ಗುಡ್ ನ್ಯೂಸ್ ಕೊಟ್ಮೇಲೆ ಒಂದು ಬ್ಯಾಡ್ ನ್ಯೂಸ್ ಕೊಡ್ಲೇಬೇಕು ಸರ್ಕಾರದವರು. ಎತ್ತಿಗೆ ಬರೆ ಹಾಕೋದು, ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಹಾಕ್ತಾರೆ, ಎತ್ತಿಗೆ ಏನೋ ಹೇಳ್ತಾರಲ್ಲ ಕತೆ, ಆ ರೀತಿ ಕತೆ ಆಯ್ತು. ಈಗ ಮತ್ತೆ ಇಂಜಿನಿಯರಿಂಗ್ ಶುಲ್ಕ ಹೆಚ್ಚಳ ಮಾಡಿದರೆ ಶೇಕಡ 7.5% ಶುಲ್ಕ ಕೂಡ ಹೆಚ್ಚಳ ಆಗಿದೆ. ಇದು ಹೇಳಿಲ್ಲ ಕೇಳಿಲ್ಲ, ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಕ್ ಬಿಡೋದಿಲ್ಲ, ಹಂಗೆ ಹೇಗೆ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ರು. ಈಗ ಯಾವ ರೀತಿ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ ಗೊತ್ತಿಲ್ಲ. ಈಗ ಮುಂದೆ ನೋಡೋದಾದ್ರೆ ಶೇಕಡ 7.5% ನಿಮಗೆ ಫೀಸ್ ಹೆಚ್ಚಳ ಆಗಿದೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು, ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜುಗಳು, UVCE, ವಿಶ್ವೇಶ್ವರಯ್ಯ ತಾಂತ್ರಿಕ VTU ಘಟಕದ ಕಾಲೇಜುಗಳಲ್ಲಿ ಶೇಕಡ 50%, ಶೇಕಡ 50 ಸೀಟು, ಮೈಸೂರು ವಿವಿ ಶೇಕಡ 50 ಸೀಟು, ಮತ್ತು ಸ್ನಾತಕೋತ್ತರ ಕೇಂದ್ರಗಳು ಅಂಡ್ ಖಾಸಗಿ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬೋಧನಾ ಶುಲ್ಕ ಬಂದ್ಬಿಟ್ಟು ಶೇಕಡ 5% ಬಂದ್ಬಿಟ್ಟು ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದ್ದಾರೆ. ಅಂಡ್ ನಿಮಗೆ ಅನುದಾನ ರಹಿತ ಕಾಲೇಜುಗಳಲ್ಲಿ ಕೂಡ ಶೇಕಡ 7.5% ಶುಲ್ಕ ಹೆಚ್ಚಳ ಕೂಡ ಮಾಡಲಾಗಿದೆ. ಲೈಕ್ ಗೌರ್ಮೆಂಟ್ಗೆ 5%, ಗೌರ್ಮೆಂಟ್ ಅಂಡ್ ಗೌರ್ಮೆಂಟ್ ಏಡೆಡ್ ಅಂಡ್ ಅನ್ಏಡೆಡ್ ಲೈಕ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಇರ್ತಾವಲ್ಲ, ಅದಕ್ಕೆ 7.5% ಶುಲ್ಕ ಕೂಡ ಹೆಚ್ಚಳ ಮಾಡಿ ಆದೇಶ ಹೊರಡಿದ್ದಾರೆ. ನೋಡಿ, ಬಿಗ್ ಶಾಕಿಂಗ್ ಅಪ್ಡೇಟ್. ನೀವೇನ್ ಅನ್ಕೊಂಡಿರ್ತೀರಾ ಏನು ಆಗೋದಿಲ್ಲ ಅಂತ, ಮತ್ತೆ ಫೀಸ್ ಹೆಚ್ಚಳ ಮಾಡಿದ್ದಾರೆ. ಅಲ್ಲಿ ರಿಡ್ಯೂಸ್ ಕೂಡ ಮಾಡಿದ್ರು ಶೇಕಡ 50%, ಇಲ್ಲಿ ಮತ್ತೆ ಏರಿಕೆ ಮಾಡಿದ್ದಾರೆ. ಆಯ್ತಾ, ಇಲ್ಲಿ ನೋಡೋದಾದ್ರೆ ಫೀಸ್ ವಿವರ ಎಷ್ಟಿದೆ ನೋಡೋದಾದ್ರೆ, ಸರ್ಕಾರಿ ಕಾಲೇಜುಗಳಲ್ಲಿ ಬರೋಬ್ಬರಿ ಈಗ 44,200 ರೂಪಾಯಿ ಆಗಿರುತ್ತೆ. ನೀವೇನಾದ್ರೂ ಸರ್ಕಾರಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಇದ್ರೆ 44,200 ರೂಪೀಸ್ ಆಗುತ್ತೆ. ನೀವೇನಾದ್ರೂ UVC ಇನ್ಸ್ಟಿಟ್ಯೂಷನ್ಗಳಿಗೆ ಹೋಗ್ತೀರಾ ಅಂದ್ರೆ VTU ಬರ್ತಾವಲ್ಲ, ಅದಕ್ಕೆ 49,600 ರೂಪೀಸ್ ನಿಮಗೆ ಫೀಸ್ ಕೂಡ ಆಗಿರುತ್ತೆ. ನೀವೇನಾದ್ರೂ ಖಾಸಗಿ ಕಾಲೇಜು ಸರ್ಕಾರಿ ಕೋಟಾಗೆ ಹೋಗ್ಬೇಕು ಅನ್ಕೊಂಡಿದ್ರ ಅವ್ರಿಗೆ ಕೂಡ ನೋಡೋದಾದ್ರೆ 81,800 to 91,000 ನಿಮಗೆ ಫೀಸ್ ಕೂಡ ಇರುತ್ತೆ. ಅಂಡ್ ನಿಮಗೆ ಕಾಮನ್ ಕೆ ಮುಖಾಂತರ ಹೋಗ್ತಿದಾರೆ ಅಂದ್ರೆ 2 ಲಕ್ಷ ಮತ್ತೆ 2 ಲಕ್ಷ ಮತ್ತೆ 2